ನಮಸ್ತೆ ಮಕ್ಕಳೇ, ನನ್ನ ಹೆಸರು ಶ್ರೀಧರ್. ನಾವೀಗ ಕನ್ನಡದ 3ನೇ ತರಗತಿಯ ಕನ್ನಡದ ಮೊದಲನೇ ಪದ್ಯವನ್ನು ಹೇಳುತ್ತೇನೆ. ತಿಳಿದುಕೊಳ್ಳೋಣವೇ? ಮೊದಲನೇ ಪದ್ಯ ಯಾವುದು? 3ನೇ ತರಗತಿಯ ಮೊದಲನೇ ಪದ್ಯ ತುತ್ತೂರಿ. ಕನ್ನಡ ಪದ್ಯ ಯಾವುದು? ತುತ್ತೂರಿ. ತುತ್ತೂರಿ ಅಂದರೆ ಗೊತ್ತಿದೆನಾ? ತುತ್ತೂರಿ ಅಂತ ಎದಕ್ಕೆ ಕರೀತಾರೆ? ತುತ್ತೂರಿ ಒಂದು ಕೊಳಲು ನಾದ, ಒಂದು ಹೊಳೆಯುವ ತಾಮ್ರದ ಒಂದು ಪದ, ಒಂದು ಇದು ವಾದ್ಯವನ್ನು ನುಡಿಸೋದು, ಗೀತೆಯನ್ನು ಬರೆಸೋದು, ಅದಕ್ಕೆ ನಾವು ತುತ್ತೂರಿ ಅಂತ ಕರಿತೀವಿ. ಆಯ್ತಾ? ತುತ್ತೂರಿಯನ್ನು ನಾವು ಕರಿತೀವಿ. ನಾವು ಇವಾಗ ತುತ್ತೂರಿಯನ್ನು ನಾವು ಬಾಯಿಂದನೇ ಊದೋದ್ರಿಂದನೇ ನಮಗೆ ಅದು ವಾದ್ಯವನ್ನು ಕೊಡುತ್ತೆ. ವಾದ್ಯ ಒಂದು ಸರಿಗಮಪ ಆ ರೀತಿಯನ್ನು ಒಂದು ಸೌಂಡನ್ನು ಕೊಡುತ್ತೆ. ತುತ್ತೂರಿಯನ್ನು ಬರೆದವರು ಜಿ.ಪಿ. ನಾಗರತ್ನಂ. ತುತ್ತೂರಿ ಪದ್ಯವನ್ನು ಬರೆದವರು ಜಿ.ಪಿ. ನಾಗರತ್ನಂ. ಜಿ.ಪಿ. ನಾಗರತ್ನಂ ಅಂತಂತಂದರೆ ಇವರು ಎದಕ್ಕೆ ಪ್ರಸಿದ್ಧವಾದವರು ಅಂತಂತಂದ್ರೆ ಶಿಶುಗೀತೆಯಲ್ಲಿ ಬಹಳ ನಿಪುಣರಾದರಂಥವರು ನಮ್ಮ ಜಿ.ಪಿ. ನಾಗರತ್ನಂ ಅವರು. ಶಿಶುಗೀತೆಯನ್ನು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಶಿಶುಗೀತೆ, ನಿಮಗೆ ಶಿಶುಗೀತೆ ಅಂದ್ರೆ ಅರ್ಥ ಆಗಲ್ಲ ಇಲ್ಲ ಅಂತ ನಂಗೆ ಗೊತ್ತಿದೆ. ಶಿಶುಗೀತೆ, ಶಿಶು ಅಂತಂದ್ರೆ ಏನು? ಶಿಶು ಅಂತಂದ್ರೆ ಒಂದು ಮಗು. ಶಿಶು ಅಂದರೆ ಮಗು, ಗೀತೆ ಅಂದರೆ ಹಾಡು. ಅಂದರೆ ಜಿ.ಪಿ. ನಾಗರತ್ನಂ ಅವರು ಮಗುಗಳ ಆಧಾರದ ಮೇಲೆ ಇಟ್ಟುಕೊಂಡು ಮಗುಗಳ ರೀತಿಯಲ್ಲಿ ಹಾಡುಗಳನ್ನು ಬರೆಯುತ್ತಿರುತ್ತಾರೆ. ಅದಕ್ಕಾಗಿ ಅವರೊಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಮತ್ತು ಇವರು ಜಿ.ಪಿ. ನಾಗರತ್ನಂ ಅವರು ಗೀತೆಗಳನ್ನು ಯಾವ ರೀತಿ ಗೀತೆಗಳಿದೆ ಅಂತಂತಂದ್ರೆ, ಕನ್ನಡವನ್ನು ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಎಂದರೆ, ಅವರ ಕನ್ನಡವಾದ ಗೀತೆಗಳನ್ನು ಬೇರೆ ಯಾವುದೇ ಲ್ಯಾಂಗ್ವೇಜ್, ಇಂಗ್ಲಿಷ್ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಅಷ್ಟು ಚೆನ್ನಾಗಿ ನಿಪುಣರಾಗಿ ನಮ್ಮ ಜಿ.ಪಿ. ನಾಗರತ್ನಂ ಅವರು ಶಿಶು ಗೀತೆಗಳನ್ನು ಬರೆದಿದ್ದಾರೆ ಸ್ಟೂಡೆಂಟ್ಸ್. ಆಯ್ತಾ? ಇವಾಗ ಅದೇ ಒಂದು ಗೀತೆಗಳನ್ನು ನಿಮಗೆ ಬರೆದಿದ್ದಾರೆ. ಈ ಗೀತೆ ಹೇಳೋಕ್ಕಿಂತ ಮುಂಚೆ ಇದು ತುತ್ತೂರಿ ಎನ್ನುವುದು ಒಂದು ದುಃಖದ ಒಂದು ಖುಷಿಯ ಸಮಯ ಮತ್ತೆ ದುಃಖದ ಸಮಯವೂ ಬರುತ್ತದೆ. ಮನುಷ್ಯನ ಒಂದು ಭಾಗದಲ್ಲಿ ದುಃಖದ ಸಮಯವೂ ಬರುತ್ತದೆ, ಖುಷಿಯ ಸಮಯವೂ ಬರುತ್ತದೆ ಅನ್ನುವಂತ ಹೇಳಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ನಿಮ್ಮ ನಡುವೆಯಲ್ಲಿ ಇವಾಗ ನನಗೆ ಖುಷಿನೂ ಆಗ್ಬೋದು. ಈಗ ಖುಷಿಯಾಗಿರುತ್ತೆ, ನನಗೆ ಇಲ್ಲಿ ಒಂದು ಜಾಬು, ಏನೋ ಒಂದು ಕೆಲಸ ಸಿಕ್ಕಿತು, ಅದು ನನಗೆ ಪರ್ಮನೆಂಟ್ ಆಯಿತು, ಗೋರ್ಮೆಂಟ್ ಕೆಲಸ ಸಿಕ್ಕಿತು, ನಾನು ಇದಾದೆ, ಇದು ಖುಷಿಯ ಸಮಯ. ಅದು ಅದನ್ನ ಬಿಟ್ಟಾಕಿ ನಿಮಗೆ ಅದು ತಿಳಿಯೋದಿಲ್ಲ ಅಂತಂತಂದ್ರೆ ಒಂದು ಖುಷಿ. ನನಗೆ ಇವಾಗ ಹೋಗುವಾಗ ನನಗೆ ಏನೋ ದೊರಕಿತು ಅಂತಂದ್ರೆ, ನನಗೆ ಹಣ್ಣು ಸಿಕ್ಕಿತು, ನಾನು ಹಣ್ಣು ತಗೊಂಡೆ, ನನಗೆ ಕಡಿಮೆ ಬೆಲೆಯಲ್ಲಿ ಹಣ್ಣು ಸಿಕ್ಕಿತು, ಅದನ್ನು ತಗೊಂಡೆ, ನನಗೆ ಖುಷಿ ಆಯಿತು. ಇಷ್ಟು ಕಡಿಮೆ ಬೆಲೆಯಲ್ಲಿ ನನಗೆ ಹಣ್ಣು ಸಿಕ್ಕಿತು ಅಂತ ನನಗೆ ಖುಷಿ ಆಯಿತು. ಅದನ್ನೇ ಮನೆಗೆ ಹೋಗಿ ನಾನು ಹಣ್ಣನ್ನು ಕೊಯ್ದಾಕ್ಷಣ ನೋಡಿದ್ರೆ ಅದರಲ್ಲಿ ಹುಳು ಇತ್ತು. ನನಗೆ ಏನಾಯಿತು? ದುಃಖವಾಯಿತಲ್ವೇ? ಅದೇ ರೀತಿ ಈಗ ತುತ್ತೂರಿಯನ ಒಬ್ಬ ಹುಡುಗನ ಒಂದು ಕಥೆ, ಶಿಶು ಗೀತೆ. ಆಯ್ತಾ? ಇವಾಗ ಹೇಳ್ತೀನಿ ನೋಡಿ, ಶಿಶು ಗೀತೆಯನ್ನ ಹೇಳೋಣವೇ? ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ, ಕಾಶಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು, ತನಗೆ ತುತ್ತೂರು ಇದೆಯಂದ, ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ, ತುತ್ತೂರಿಯೂದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಜಿ.ಪಿ. ನಾಗರತ್ನಂ ಅವರು. ಎಷ್ಟು ಚೆನ್ನಾಗಿ, ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಅಂತಂತಂದ್ರೆ ಈ ಪದ್ಯವನ್ನು ನೋಡಿ. ಇವಾಗ ಇದರ ಸಾರಾಂಶ, ಈ ಥರದ ವಿವರಣೆಯನ್ನು ಹೇಳ್ತಾ ಹೋಗುತ್ತೇನೆ. ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಆಯ್ತಾ? ನೋಡಿ, ಬಣ್ಣದ ತಗಡಿನ ತುತ್ತೂರಿ,
ಕಾಶಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಬಣ್ಣದ ತಗಡಿನ ತುತ್ತೂರಿ ಅಂದರೆ ಕಸ್ತೂರಿ ಅನ್ನೋ ಒಂದು ಹುಡುಗ ಬಣ್ಣದ ತಗಡಿನ ಒಂದು ಅಮೌಂಟು ಕೆಲಸ. ಈಗ ನೋಡಿ, ಕಾಶಿಗೆ ಕೊಂಡನು ಕಸ್ತೂರಿ ಅಂತಂದರೆ ಕಾಸು ಅಂದರೆ ಹಣ, ಹಣ ಅಂದರೆ ನಿಮ್ಮ ಹಾಡುಭಾಷೆಯಲ್ಲಿ ರೊಕ್ಕ, ದುಡ್ಡಿಂದ ಅದರಿಂದ ಒಂದು ಹುಡುಗ ಹಣವನ್ನು ಕೊಟ್ಟು ಒಂದು ಊದುವ ಒಂದು ಲೋಹದ ರೀತಿಯಲ್ಲಿ ಇರುವಂಥ ಒಂದು ಕೊಳಲನ್ನು, ತುತ್ತೂರಿಯನ್ನು ತೆಗೆದುಕೊಳ್ಳುತ್ತಾನೆ, ಅಂದರೆ ಕೊಂಡುಕೊಳ್ಳುತ್ತಾನೆ. ಅದರಿಂದ ಅವನು ಸರಿಗಮ ಪದನಿಸ ಅಂತ ಹೇಳಿ ಅದಕ್ಕೆ ಇವಾಗ ತುತ್ತೂರಿ ಅಂತಂದರೆ ಈ ರೀತಿ ಒಂದು ತುತ್ತೂರಿಗಳು ಇರುತ್ತೆ. ತುತ್ತೂರಿಗಳು ಇಲ್ಲಿ ಊದಲು ಇರುತ್ತೆ, ಈ ರೀತಿ ತುತ್ತೂರಿಗಳಿರುತ್ತೆ, ಇಲ್ಲೆಲ್ಲ ಸೌಂಡ್ ಹೋಗುತ್ತೆ, ಇಲ್ಲಿ ಎಲ್ಲ ಅದಕ್ಕೆ ಹೋಲ್ಸಿರುತ್ತೆ. ಅದರಿಂದ ತುತ್ತೂರಿಯನ್ನು ಊದತೊಡಗಿದ ಅವನು. ತುತ್ತೂರಿಯನ್ನು ಅದು ಸರಿಗಮ ಪದನಿಸ ಅಂತ ಹೇಳಿ ಸ್ಟಾರ್ಟ್ ಆಯ್ತಂತೆ. ಅದೇ ನಮಗೆ ಸರಿಗಮ. ಅವಾಗ ಅವನಿಗೆ ಏನು ಹೇಳ್ತಾನೆ, ತನಗೆ ತುತ್ತೂರಿ ಇದೆ ಎಂಬ ಬೇರಾರಿಗೆ ಅದು ಇಲ್ಲೆಂಬ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ಅವನಿಗೇನಂತಂದರೆ ಅವನ ಹತ್ರ ಇರೋ ತುತ್ತೂರಿ ಇವಾಗ ನಿಮ್ಮ ಹತ್ರನೇ ಏನೋ ಒಂದಿರುತ್ತೆ. ಅದಕ್ಕೆ ನೀವು ನನ್ನ ಹತ್ರ ಇದೆ ಇದು, ನನ್ನ ಹತ್ರ ಈ ಪೆನ್ಸಿಲ್ ಇದೆ, ನನ್ನ ಹತ್ರ ಈ ಸೀಸರ್ ಇದೆ, ನನ್ನ ಹತ್ರ ಒಂದು ಬುಕ್ ಇದೆ, ನಿನ್ನ ಹತ್ರ ಇಲ್ಲ ಅಂತ ನೀವೆಷ್ಟು ಜಂಬ ಕೊಡ್ಸುತ್ತಿರಲ್ಲ ಅದೇ ರೀತಿ ಜಂಬ. ಅವನು ನನ್ನ ಹತ್ರ ಇರೋ ತುತ್ತೂರಿ ಯಾರ ಹತ್ರನೂ ಇಲ್ಲ ಅಂತೇಳಿ ಜಂಬದ ರೀತಿ ಜಂಬವನ್ನು ಕೊಚ್ತಾ ಇದ್ದ. ಜಂಬದ ಕೋಳಿ ಯಾವ ರೀತಿ ಜಂಬ ಕೊಚ್ಚುತ್ತೆ ಅಂತಂದರೆ ಕೋಳಿ ಅಂತ ನೆನಪಾಗೋದು. ಕೋಳಿ ಯಾವ ರೀತಿ ಜಂಬ, ಕೋಳಿ ಯಾಕೆ ಜಂಬ ಅಂತ ಹೇಳ್ತಾರೆ ಅಂದರೆ ಕೋಳಿಯ ಜಂಬ ಅಂತಂದರೆ, ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಒಂದು ಊರಲ್ಲಿ ಒಂದು ಕೋಳಿ ಮತ್ತು ಒಂದು ಅಜ್ಜಿ ಇರುತ್ತೆ. ಆ ಕೋಳಿ ಕೂಗಿದ ತಕ್ಷಣವೇ ಇಡೀ ಹಳ್ಳಿಗೆ ಬೆಳಕಾಗುತ್ತೆ ಅಂತೇಳಿ ಅಜ್ಜಿ ಅದನ್ನು ಅರ್ಥ ಮಾಡ್ಕೊಂಡಿರ್ತಾಳೆ. ಆದರೆ ಅಜ್ಜಿ ಅರ್ಥ ಮಾಡ್ಕೊಂಡಿರ್ತಾಳೆ, ಅವಳ ಮನೆಯಿಂದನೇ ಇಡ್ಲಿನನ್ನು ಎಲ್ಲ ಹಳ್ಳಿಗರು ಅಡುಗೆಯನ್ನು ಮಾಡ್ತಿರ್ತಾರೆ. ಅವಳಿಗೆ ಒಂದು ದಿನ ಜಂಬ ಬಂದುಬಿಡುತ್ತೆ. ಅಜ್ಜಿಗೆ ಜಂಬ ಬಂದುಬಿಟ್ಟು ಅವಳು ಏನು ಮಾಡ್ತಾಳೆ ಅಂತಂತಂದರೆ, ಅವಳ ಕೋಳಿಯನ್ನು ತೆಗೆದುಕೊಂಡು ಕಾಡಿಗೆ ಹೋಗಿಬಿಡ್ತಾಳೆ. ಕಾಡಿಗೆ ಹೋದರೆ ಅದೇನಾಯಿತು, ಅದೇ ರೀತಿ ದಿನಂಪ್ರತಿ ಯಾವ ರೀತಿ ಹೇಳ್ತಿರಲ್ಲ ಅದೇ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಎದ್ದು ಬೇರೆ ಕಡೆ ಇದ್ದಿಲು ತಂದು, ಬೇರೆ ಕಡೆ ಅಜ್ಜಿ ಇಲ್ಲ ಅಂತೇಳಿ ಅವರು ಬೇರೆ ಕಡೆ ಇದ್ದಿಲು ತಂದು ಅವ್ರ ಜೀವನವನ್ನು ಅವ್ರು ಸಾಗಿಸಿದ್ರು. ಅವಾಗ ಅಜ್ಜಿಗೆ ಗೊತ್ತಾಗುತ್ತೆ, ಇದು ಕೋಳಿಯಿಂದ ನಾನು ಜಂಬ ಕೊಟ್ಟು ಬಂದೆ, ಇದು ನನ್ನಿಂದಲ್ಲ, ಅದು ಎಲ್ಲ ಕೆಲಸ ಯಾವಾಗ ಆಗುತ್ತೆ ಅಂತ ಇರುತ್ತೆ. ಅದೇ ರೀತಿ ತನಗೆ ತುತ್ತೂರಿ ಅವನ ಹತ್ರನೇ ಇದೆ, ನನಗೆ ತುತ್ತೂರಿ ನನ್ನ ಹತ್ರನೇ ಇದೆ ಅಂತ ಅವನಿಗೆ ಫುಲ್ಲು ಜಂಬ ಬಂದ್ಬಿಡುತ್ತೆ. ಜಂಬವನ್ನು ಮಾಡಿಕೊಂಡು ಬೀದಿ ಸುತ್ತಾಡಿಕೊಂಡು ಕುಣಿದುಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾನೆ. ಡ್ಯಾನ್ಸ್ ಮಾಡಿಕೊಂಡು ತುತ್ತೂರಿಯನ್ನು ಊದ್ಕೊಂಡು ಹೋಗ್ತಾನೆ. ಮತ್ತು ತುತ್ತೂರಿ ಊದುತ್ತಾ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲ್ಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟುತ್ತು ನೀರೂರಿ. ಅವನ ಕೈ ಒಳಲು ಅವನು ಊದಿಕೊಂಡು ತುತ್ತೂರಿ ಹೋಗ್ತಾ ಇರ್ತಾನೆ. ಅವಾಗ ಓದಿಕೊಂಡು ಬೀದಿಯಲ್ಲಿ ಹೀಗೂ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಹಾಡಿಕೊಂಡು ಅದನ್ನು ತುತ್ತೂರಿ ಊದಿಕೊಂಡು ಹೋಗ್ತಿರ್ತಾನೆ. ಅವಾಗ ಅದು ಅವನು ಕೊಳದ ಬಳಿ ಹೋಗ್ತಾನೆ. ಕೊಳದ ಬಳಿ ಅದು ಅವನ ತುತ್ತೂರು ಜಾರಿ ನೀರಲ್ಲಿ ಬೀಳ್ತು. ಜಾರಿ ನೀರಲ್ಲೇ ಬಿದ್ದಂತಂದರೆ ಬಿದ್ದ ತಕ್ಷಣ ಅದರ ಬಣ್ಣವೆಲ್ಲ ಮಾಯವಾಯಿತು. ಅದರ ಬಣ್ಣ ಅಂತಂದರೆ ತುತ್ತೂರಿ ಅಂತಂದರೆ ಇವಾಗ ಎಲ್ಲೆಲ್ಲ ತಗೋತೀರಿ ಅದರ ಬಣ್ಣ ಹಾಳಾಗೇ ಆಗುತ್ತೆ. ಅದು ಬಣ್ಣ ಹಾಳಾಯಿತು. ಮತ್ತು ಅದರದ್ದು ಇದು ಹೋಲಿರುತ್ತಲ್ವಾ, ಅದಕ್ಕೆ ಹೋಲಿರುತ್ತೆ ತುತ್ತೂರಿಗೆ ಪೀ ಅಂತ ಓದೋದಕ್ಕೆ ಕೊಳಲು ರೀತಿ ಹೋಲಿರುತ್ತೆ. ಆ ಕೊಳಲಲ್ಲಿ ತುಂಬ ಎಲ್ಲ ನೀರು ತುಂಬಿಕೊಂಡು ಅದರ ಗಂಟಲು ಹೋಗಿಬಿಡ್ತು. ಅವಾಗ ಇವನಿಗೆ ಅನಿಸ್ತು, ತುಂಬ ದುಃಖ ಆಯಿತು ಅವನಿಗೆ. ಕಸ್ತೂರಿ ಎಂಬಾತ ಹುಡುಗನಿಗೆ ತುಂಬ ದುಃಖ ಆಯಿತು. ಅಯ್ಯೋ, ನನ್ನ ಕೊಳಲು ನೀರಲ್ಲಿ ಬಿತ್ತು, ಅಯ್ಯೋ ಅದು ಊದ್ತಾ ಇಲ್ಲ ಅಂತೇಳಿ ಅವನು ಗಂಟಲೇ ಹೋಗಿಬಿಡ್ತು. ಅಯ್ಯೋ, ನನ್ನ ಕೊಳಲು ಬಿತ್ತು ಅಂತೇಳಿ ಅವನು ಎಷ್ಟೊತ್ತು ಎಲ್ಲಿ ಬರ್ತಾ ಇದ್ದ ಹಿಂದ್ಗಡೆ ಜಂಬ ಕಚ್ಕೊಂಡು ಬಿಡ್ತಿದ್ದ, ನನಗೆ ಅದು ಕೊಳಲಿದೆ, ನನ್ನ ಹತ್ರ ಇದು ಇದೆ ಅಂತೇಳಿ. ಆದರೆ ಅದು ನೀರಲ್ಲಿ ಬಿದ್ದು ನೀರು ಪಾಲಾಗಿ ಅದರದ್ದು ಧ್ವನಿನೇ ಹೋಯಿತು. ಅವಾಗ ಅವನು ಏನು ಮಾಡ್ತಾನೆ, ಅದನ್ನು ತೆಗೆದುಕೊಂಡು ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಏನು ಮಾಡ್ತಾನೆ ಅವನು, ಅದನ್ನು ಎತ್ತಿಕೊಂಡು ಸರಿಗಮ ಪದನಿಸ ಮತ್ತು ಊದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ಅದು ಊದಲ್ಲ, ಅದರದ್ದು ಎಲ್ಲ ಹೋಲ್ಸು ಎಲ್ಲ ಹೋಗಿಬಿಡುತ್ತೆ, ಅದರಲ್ಲಿ ನೀರು ಹೋಗೋದು, ಅದು ಸೌಂಡ್ ಬರಲ್ಲ, ಅದು ಗಗಗಗ ಕರಕಶವಾದ ಒಂದು ಶಬ್ದ ಬರುತ್ತೆ. ಅದು ಶಬ್ದವನ್ನು ಭಾಳ ಇದಾಗಿರುತ್ತೆ. ಅವನಿಗೆ ಮತ್ತೆ ಅಳು ಬರುತ್ತೆ, ತುತ್ತೂರಿ ಬೋಳಾಯಿತು ಹಾಳಾಯಿತು ಅಂತ ಅವನಿಗೆ ತುಂಬ ಬೇಜಾರಾಗುತ್ತೆ. ಆವಾಗ ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು ಅಂತಂದರೆ, ಇವಾಗ ನೋಡಿ, ಜಂಬದ ಕೋಳಿ ಹಾಳಾಯಿತು ಅಂದರೆ ಒಂದು ಒಂದು ದುಃಖನೂ ಬರುತ್ತೆ, ಸಂತೋಷನೂ ಬರುತ್ತೆ ಮನುಷ್ಯನ ಇದರಲ್ಲಿ. ಇವಾಗ ಅವನಿಗೆ ತುತ್ತೂರಿ ತಗೊಂಡಾಗ ಸಂತೋಷವಾಗಿತ್ತು.
ಆಮೇಲೆ ಅದು ಎಲ್ಲ ಹಾಳಾಗಿ ಹೋದ್ಮೇಲೆ ಅವನು ಜಂಬ ಅದು ಸಿಕ್ಕಾಗ ಜಂಬದಿಂದ ಅಲ್ಲಿ ಇಲ್ಲಿ ಬೀದಿಯಲ್ಲಿ ತಿರುಗಾಡ್ತಾ ನನ್ನ ಹತ್ರನೇ ಇದೆ ಅಂತೇಳಿ ಎಲ್ಲ ಜಂಬ ಕೊಟ್ಕೊತಿದ್ದ. ಅವಾಗ ಸಂತೋಷದಲ್ಲಿದ್ದ. ಅದು ಯಾವಾಗ ಹಾಳಾಯ್ತು ಅವನ ಜಂಬವು ಹೋಯ್ತು, ಅವನದು ಇದು ಹಾಳಾಯ್ತು. ನೋಡಿ ಇದೇ ರೀತಿ ಈ ರೀತಿಯಾಗಿ JP ರಾಜರತ್ನಂ ಅವರು ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಿ ಇದನ್ನು ಶಿಶುಗೀತೆಯನ್ನು ಹೇಳಿದ್ದಾರೆ. ಶಿಶುಗೀತೆಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂತಂದ್ರೆ ಇದು ಇವಾಗ ನಾವು ಶಿಶುಗೀತೆಯಲ್ಲಿ ಪದಗಳ ಅರ್ಥ ನೋಡೋಣ. ಪದಗಳು ಯಾವ ರೀತಿ ಪದಗಳು ಬಂದಿರ್ತವೆ ಅಂತಂದ್ರೆ ಇವಾಗ ನೋಡೋಣ. ಒಂದು ನಿಮಿಷ. ಇವಾಗ ನೋಡಿ, ಕಾಸು ಅದರಲ್ಲಿ ಪದಗಳ ಅರ್ಥ ಬಂದಿದೆ. ನಿಮಗೆ ಕಾಸು ಅಂತಂದ್ರೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಅವರು ಪದಗಳ ಅರ್ಥವನ್ನು ಇಟ್ಟಿದ್ದಾರೆ. ಹಣ, ಕಾಸು ಅಂತಂದ್ರೆ ಹಣ. ಮತ್ತೆ ಜಂಬ ಅಂದ್ರೆ ಅಹಂಕಾರ. ಜಂಬ ಅಂದ್ರೆ ಅಹಂಕಾರ ಅಂತಂದ್ರೆ ನಿಮ್ಗೆ ಹೇಳಿದ್ದೀನಲ್ಲ, ಜಂಬ ಕೊಚ್ಕೊಳ್ಳೋದು. ನನ್ನ ಹತ್ರ ಪೆನ್ಸಿಲ್ ಇದೆ, ನಿನ್ನ ಹತ್ರ ಇಲ್ಲ ಅಂತ ಜಂಬ ಕೊಚ್ಕೋತಿರಲ್ಲ ಒಬ್ಬರು, ಅದೇ ರೀತಿ. ಆಮೇಲೆ ಹಾಳಾಗು ಎಂದರೆ ಕೆಟ್ಟು ಹೋಗು. ಹಾಳಾಗು ಅಂದ್ರೆ ಕೆಟ್ಟು ಹೋಗು ಅಂತಂದ್ರೆ ಅವ್ನ ಕೊಳಲು ನೀರಲ್ಲಿ ಬಿತ್ತು ಕೆಟ್ಟು ಹೋಯ್ತು. ಇವಾಗ ನಿಮ್ದೊಂದು ಪೆನ್ಸಿಲ್ ಇರುತ್ತೆ, ಅದನ್ನ ನಡುವೆ ಮುರಿದೋಯ್ತು, ಆ ಥರದ ಪೆನ್ಸಿಲ್ ನಿಬ್ಬೆ ಕರೆಕ್ಟ್ ಆಗಿರಲ್ಲ ಅಂದ್ರೆ ಮುರಿದೋಯ್ತು ಅಂತಂದ್ರೆ ಅದು ಹಾಳಾಗಿ ಹೋಗುತ್ತೆ. ಅದೇ ಹಾಳಾಗು, ಕೆಟ್ಟು ಹೋಗು ಅಂತ. ಮತ್ತೆ ಸದ್ದು ಅಂದರೆ ಸಪ್ಪಳ. ಸದ್ದು ಇವಾಗ ನಾವು ಒಂದು ನಮ್ ಬೆಲ್ಲಾಗತ್ತೆ, ಬೆಲ್ಲಾದಾಗ ಅದು ಸದ್ದು ಸಪ್ಪಳ ಕೇಳಿಸುತ್ತಲ್ಲ ನಿಮ್ಗೆ, ಅದಕ್ಕೆ ಸಪ್ಪಳ ಅಂತ ಹೇಳ್ತೀವಿ. ಸಂಜೆ ಅಂತಂದ್ರೆ ಎಲ್ಲರಿಗೂ ಕಾಮನ್ ಗೊತ್ತೇ ಇರುತ್ತೆ, ಅದಕ್ಕೆ ಸಾಯಂಕಾಲ ಅಂತ ಕರಿತೀವಿ. ಸಂಜೆಗೆ ಸಾಯಂಕಾಲ ಅಂತ ಕರಿತೀವಿ. ಮತ್ತೆ ಈ ತರ ಟಿಪ್ ಬಗ್ಗೆ ಇಷ್ಟೊಂದು ನಾವು ಹೇಳಿದ್ವಿ. ಇವಾಗ ನಾವು ತುತ್ತೂರಿ ಬಗ್ಗೆ, ಜಂಬದ ಕೋಳಿ ಬಗ್ಗೆ, ಜಂಬ ಹೇಗಿರುತ್ತೆ, ಸಂತೋಷ ಹೇಗಿರುತ್ತೆ, ದುಃಖ ಹೇಗಿರುತ್ತೆ ಅನ್ನೋದು ಒಂದು ಶಿಶುಗೀತೆಯಲ್ಲಿ ನಾವು ಹೇಳಿದ್ವಿ. ಇವಾಗ ಮುಂದಿನ ಪದ್ಯವನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳೋಣ.